ಜಿಲ್ಲಾ ನೆಟ್ಬಾಲ್ ಅಸೋಸಿಯೇಷನ್ನಿಂದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಉಚಿತ ಟ್ಯೂಷನ್. ನರ್ಗೀಸ್ ಬಾನು ಮುಂದಿನ ದಿನಗಳಲ್ಲಿ ನೀಟ್, ಸಿಇಟಿ, ಜೆಡಬ್ಲ್ಯೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಫ್ರೀ ಕ್ಲಾಸ್. ಚಾಮರಾಜನಗರ ಜಿಲ್ಲಾ ನೆಟ್ಬಾಲ್ ಅಸೋಸಿಯೇಷನ್ ವತಿಯಿಂದ ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಉಚಿತ ಟ್ಯೂಷನ್ ಹೇಳಿಕೊಡಲಾಗುತ್ತದೆ ಎಂದು ಅಸೋಸಿಯೇಷನ್ ಗೌರವಾಧ್ಯಕ್ಷೆ ನರ್ಗೀಸ್ ಬಾನು ಹೇಳಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಜಿಲ್ಲೆಯಲ್ಲಿ ಪ್ರತಿಭಾವಂತ ಕ್ರೀಡಾ ಮಕ್ಕಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಜಿಲ್ಲಾ ನೆಟ್ಬಾಲ್ ಅಸೋಸಿಯೇಷನ್ ಪ್ರಾರಂಭ ಮಾಡಿದ್ದೆವು. ಈಗ ಕ್ರೀಡಾ ಜೊತೆಗೆ ಪ್ರತಿಭಾವಂತ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ನೆರವು ನೀಡಲು ಅಸೋಸಿಯೇಷನ್ ನಿರ್ಧರಿಸಿ ಈ ವರ್ಷದಿಂದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ನುರಿತ ಉಪನ್ಯಾಸಕರಿಂದ ಉಚಿತ ಟ್ಯೂಷನ್ ಹೇಳಿಸಿಕೊಡಲಾಗುತ್ತದೆ. ಇಂತಹ ಅವಕಾಶವನ್ನು ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಜಿಲ್ಲಾ ನೆಟ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷ ವಿ ಶ್ರೀನಿವಾಸ್ ಪ್ರಸಾದ್ ಮಾತನಾಡಿ, ಶಿಕ್ಷಣ ಕ್ರೀಡೆಯು ಒಂದೇ ನಾಣ್ಯದ ಎರಡು ಮುಖ ಇದ್ದಂತೆ. ಜಿಲ್ಲೆಯಲ್ಲಿ ಕ್ರೀಡೆ ಜೊತೆಗೆ ಶಿಕ್ಷಣಕ್ಕೂ ಒತ್ತು ನೀಡುವ ಸಲುವಾಗಿ ನಮ್ಮ ಅಸೋಸಿಯೇಷನ್ ವತಿಯಿಂದ ದ್ವಿತೀಯ ವಿಜ್ಞಾನ ವಿಭಾಗದ ಪಿಯುಸಿ ಮಕ್ಕಳಿಗೆ ಉಚಿತ ಟ್ಯೂಷನ್ ಹೇಳಿಕೊಡಲಾಗುತ್ತದೆ. ಇಂತಹ ಅವಕಾಶವನ್ನು ಜಿಲ್ಲೆಯ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಪ್ರಸ್ತುತ ದಿನಗಳಲ್ಲಿ ಶಿಕ್ಷಣಕ್ಕೆ ಭಾರಿ ಮಹತ್ವವಿದೆ. ಇಂದಿನ ಟ್ಯೂಷನ್ ಶುಲ್ಕದ ಅವಳಿಯಲ್ಲಿ ಬಡ ಪ್ರತಿಭಾವಂತ ಮಕ್ಕಳು ಟ್ಯೂಷನ್ ಪಡೆಯುವುದು ಬಹಳ ಕಷ್ಟವಾಗಿದೆ. ಅದನ್ನು ಮನಗಂಡು ನಮ್ಮ ಅಸೋಸಿಯೇಷನ್ ಕ್ರೀಡೆಗೆ ಎಷ್ಟೇ ಮಹತ್ವ ಕೊಟ್ಟಿದೆ, ಅಷ್ಟೇ ಮಹತ್ವವನ್ನು ಶಿಕ್ಷಣಕ್ಕೂ ಕೊಡುತ್ತಿದೆ. ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳ ಪ್ರತಿಭೆ ಹೊರತರಲು ಸಲುವಾಗಿ ಉಚಿತ ಟ್ಯೂಷನ್ ಆರಂಭಿಸಲಾಗಿದೆ. ಈಗಾಗಲೇ ಅಭಿಯಾನ ನಡೆಸಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ನೀಟ್, ಸಿಇಟಿ, ಜೆಡಬ್ಲ್ಯೂ ಸ್ಪರ್ಧಾತ್ಮಕ ಪರೀಕ್ಷೆ ಉಚಿತ ಟ್ಯೂಷನ್ ಹೇಳಿಕೊಡಲು ಚಿಂತಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ 9901614577 ಮತ್ತು 8660422976 ಸಂಪರ್ಕಿಸಬಹುದು ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ನೆಟ್ಬಾಲ್ ಅಸೋಸಿಯೇಷನ್ ಸದಸ್ಯರಾದ ಅಕ್ಷಯ್ ಯಳಂದೂರು, ಲೋಕೇಶ್, ಸುರೇಶ್ ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡನಾಯಕ, ಚಾಮರಾಜನಗರ. ಉಚಿತವಾದಂತ ಒಂದು ಇದಾಗಿದೆ. ಎಲ್ಲಿಯೂ ಕೂಡ ಅಮೌಂಟೇ ಇಲ್ಲ. ಇಲ್ಲ ಸರ್, ಎಲ್ರಿಗೂ ಸರ್ ಎಲ್ಲಾ ಶಾಲಾ ಕಾಲೇಜಲ್ಲಿ ಪ್ರಥಮ ಪಿಯುಸಿಯನ್ನ ಮುಗಿಸಿ ದ್ವಿತೀಯ ಪಿಯುಸಿಗೆ ಬಂದಿರ್ತಾರಲ್ಲ ಸರ್, ಅವ್ರಿಗೆ ಇದು ಸದ್ಬಳಕೆ ಆಗ್ಬೇಕು, ಸದುಪಯೋಗ ಮಾಡಲಿಕ್ಕೆ. ಸರ್ ಓನ್ಲಿ ಸೈನ್ಸ್ ಸರ್, ಸೈನ್ಸ್ PCMB, ನೀಟ್, ಸಿಇಟಿ, ಜೆಡಬ್ಲ್ಯೂ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೂ ಅಣಿಯಾಗುವಂತಹ ಉಚಿತ ಶಿಕ್ಷಣವನ್ನು ಕೊಡಲಿಕ್ಕೆ ಮುಂದಿನ ದಿನದಲ್ಲಿ ಕೂಡ ಮಾಡ್ತಾ ಇದ್ದೇವೆ. ನಮ್ಮ ಉದ್ದೇಶವನ್ನ ನಾವು ಚಾಮರಾಜನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಪೋಷಕರಿಗೆ ನಾವು ಮಾಹಿತಿಯನ್ನು ಕೊಡಬೇಕು ಅಂತೇಳಿ ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಅಷ್ಟೇ. ನಾವು ಉಚಿತ ಶಿಕ್ಷಣವನ್ನು ಕೊಟ್ಟು ಚಾಮರಾಜನಗರ ಜಿಲ್ಲಾ ಶಿಕ್ಷಣವನ್ನ ಮೇಲೆತ್ತರಿಕೆ ಕೊಂಡೊಯ್ಯುವಂತಹ ಕೆಲಸಕ್ಕೆ ನಾವು ಜೊತೆಗಿದ್ದೀವಿ ಅಂತಕ್ಕಂಥ ಒಂದು ಸಂದೇಶವನ್ನ ನಾವು ಅಸೋಸಿಯೇಷನ್ ವತಿಯಿಂದ ನೀಡ್ತಾ ಇದ್ದೀವಿ. ನಮ್ಮ ಜಿಲ್ಲಾ ನೆಟ್ಬಾಲ್ ಅಸೋಸಿಯೇಷನ್ ವತಿಯಿಂದ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಪತ್ರಿಕಾಗೋಷ್ಠಿಯ ನನ್ನ ಜೊತೆಗಿರ್ತಕ್ಕಂಥವರು ನಮ್ಮ ಗೌರವಾಧ್ಯಕ್ಷರಾದಂಥ ಶ್ರೀಮತಿ ನರ್ಗೀಸ್ ಬಾನು ಮೇಡಮ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡ್ತಾರೆ. ನನ್ನ ಈ ಒಂದು ಗೋಷ್ಠಿಯಲ್ಲಿ ನನ್ನ ಅಸೋಸಿಯೇಷನ್ನ ಸದಸ್ಯರು ಪದ್ಮಶ್ರೀ ಕನ್ಸ್ಟ್ರಕ್ಷನ್ನ ಮಾಲೀಕರಾದಂಥ ಅಕ್ಷಯರು ಇದ್ದಾರೆ. ಹಾಗೆ ಮತ್ತೋರ್ವ ನಮ್ಮ ಅಸೋಸಿಯೇಷನ್ನ ಸದಸ್ಯರಾದಂಥ ಲೋಕೇಶ್ ಯಳಂದೂರು ಅವರು ಕೂಡ ಇದ್ದಾರೆ. ಹಾಗೆ ನಮ್ಮ ಮತ್ತೊಬ್ಬ ಸದಸ್ಯ ಸುರೇಶ್ ಅವರು ಕೂಡ ಇದ್ದಾರೆ. ಒಂದೆರಡು ನಿಮಿಷ ಮಾತನಾಡ್ತಾರೆ, ನಂತರ ಮಾತಾಡ್ತೀನಿ ಸರ್. ನಮಸ್ಕಾರ. ನಮ್ಮ ನೆಟ್ಬಾಲ್ ಅಸೋಸಿಯೇಷನ್ನ ಮೂಲ ಉದ್ದೇಶ ಬಂದು ಪ್ರತಿಭಾವಂತ ಮಕ್ಕಳಿಗೆ ಒಂದು ಸಪೋರ್ಟಿವ್ ಆಗಿ ನಿಲ್ಲಬೇಕು ಅಂತ, ಕ್ರೀಡಾ ಮಟ್ಟದಲ್ಲಿ ಮಾತ್ರ ಅಂತ ನಾವು ಅಂದ್ಕೊಂಡು ಈ ಒಂದು ಅಸೋಸಿಯೇಷನ್ನ ಪ್ರಾರಂಭ ಮಾಡಿದ್ವಿ. ಹೋಗ್ತಾ ಇದನ್ನ ನಾವೆಲ್ಲ ಚರ್ಚೆ ಮಾಡಿ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣದಿಂದಲೂ ನಾವು ಒಂದು ಹೆಲ್ಪ್ ಮಾಡೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಫೀಸ್ ಕಟ್ಟಿ ಟ್ಯೂಷನ್ಗೆ ಹೋಗಕ್ಕೆ ಆಗದೆ ಇರೋಂಥ ಮಕ್ಕಳಿಗೆ ಒಂದು ಟ್ಯೂಷನ್ ಫ್ರೀ ಎಜುಕೇಶನ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಮಾತಾಡಿ ಒಂದು ತೀರ್ಮಾನ ತಗೊಂಡಿದ್ದೀವಿ. ಸೊ ಅದಕ್ಕೆ ಸಂಬಂಧಿಸಿದಂತೆ ಕೆಲವು ಉಪನ್ಯಾಸಕರ ಜೊತೆ ಚರ್ಚೆ ಮಾಡಿದ್ದೀವಿ. ಅವರು ನಮಗೆ ಸಪೋರ್ಟಿವ್ ಆಗಿದ್ದಾರೆ. ಸೊ ಈಗ ದ್ವಿತೀಯ PUC ಓದ್ತಿರೋಂಥ ಬಡ ಮಕ್ಕಳಿಗೆ ಉಚಿತವಾಗಿ ಒಂದು ಟ್ಯೂಷನ್ ಸೆಂಟರ್ ನಾವು ಓಪನ್ ಮಾಡಿ ಅವ್ರಿಗೆ ಟ್ಯೂಷನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಈ ಒಂದು ವಿಚಾರ ನಿಮ್ಮ ಮೂಲಕ ಬಡ ವಿದ್ಯಾರ್ಥಿಗಳಿಗೆ ಮತ್ತೆ ಪೋಷಕರಿಗೆ ತಲುಪಿಸ್ಬೇಕು ಅಂತ ನಾನು ಈ ಒಂದು ವೇದಿಕೆಯಲ್ಲಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಮುಂದಿನ ವಿಚಾರಗಳನ್ನ ಶಿಕ್ಷಣ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕೂಡ ನಾವು ಸೇವೆ ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ
ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಿ ಶಿಕ್ಷಣಕ್ಕೂ ಹೆಚ್ಚು ಒತ್ತು ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ದ್ವಿತೀಯ PUC ಮಕ್ಕಳಿಗೆ ಉಚಿತ ಟ್ಯೂಷನ್ ಅನ್ನು ನಾವು ಕೊಡಬೇಕು ಅಂತೇಳಿ ನಾವೆಲ್ಲರೂ ಒಂದು ನಿರ್ಧಾರ ಮಾಡಿದ್ದೇವೆ. ಇದು ನಮ್ಮ ಚಾಮರಾಜನಗರ ತಾಲೂಕಿನಾದ್ಯಂತ ಎಲ್ಲ ವಿದ್ಯಾರ್ಥಿನಿಯರು ಇದನ್ನ ಸದುಪಯೋಗಪಡಿಸ್ಕೋಬೇಕು. ಇವತ್ತು ಶಿಕ್ಷಣ ಅನ್ನೋದು ಎಷ್ಟು ನಮಗೆ ಅಗತ್ಯತೆ ಅಂತ ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಆದರೆ ಶಿಕ್ಷಣವನ್ನ ನಾವು ಯಾವ ರೀತಿಯಲ್ಲಿ ಸಪೋರ್ಟ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತು ಟ್ಯೂಷನ್ ಗಳಿಸಿ ಒಬ್ಬ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಒಬ್ಬ ಮಕ್ಕಳು ಬಂದು ಶಿಕ್ಷಣವನ್ನು ಪಡೀತಕ್ಕಂಥದ್ದು ಬಹಳ ಕಷ್ಟ. ಶುಲ್ಕ ಕಟ್ಟಲಿಕ್ಕೆ ಕಷ್ಟವಾದಂಥ ಪರಿಸ್ಥಿತಿಯಲ್ಲಿ ನಾವೆಲ್ಲ ಗಮನಿಸಿ ಅವರಿಗೆ ಉಚಿತ ಟ್ಯೂಷನ್ ಅನ್ನು ಕೊಡಬೇಕು ಅಂತಕ್ಕಂಥ ಒಂದು ಆಲೋಚನೆ ಮಾಡಿದಂಥ ಸಂದರ್ಭದಲ್ಲಿ ನುರಿತ ಎಲ್ಲ ನನ್ನ ಶಿಕ್ಷಕರನ್ನು ನಾನು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಈ ಒಂದು ವಿಷಯಗಳಿಗೆ ನಾವು ಜೊತೆ ಇದ್ದೇವೆ, ಉಚಿತ ಮಾಡಲಿಕ್ಕೆ ನಾವು ನಮ್ಮ ಸೇವೆಗೆ ನಾವು ಸದಾ ಸಿದ್ಧ ಅಂತ ಹೇಳಿ ನಾವು ಸೋಮಣ್ಣ ಲೇಔಟ್ ಇರ್ತಕ್ಕಂಥ ಆ ಒಂದರಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ. ಇದನ್ನ ಪೋಷಕರು ಸದ್ಬಳಕೆ ಮಾಡಬೇಕು. ಬಹುಶಃ ಇವತ್ತಿನ ನಮ್ಮ ವ್ಯವಸ್ಥೆ ಕ್ರೀಡೆ ಮತ್ತು ಶಿಕ್ಷಣ ಒಂದೇ ನಾಣ್ಯದ ಎರಡು ಮುಖ ಇದೆ. ನಾವು ಕ್ರೀಡೆಗೆ ಎಷ್ಟು ಮಹತ್ವವನ್ನು ಕೊಡ್ತೇವೆ, ಶಿಕ್ಷಣಕ್ಕೂ ಅಷ್ಟೇ ಮಹತ್ವವನ್ನು ಕೊಡಬೇಕಾದ್ರೆ ಆ ಮಕ್ಕಳನ್ನ, ಬಡ ಮಕ್ಕಳು ಅನ್ನೋದಕ್ಕಿಂತ ಹೆಚ್ಚು ಅವರಲ್ಲಿ ಇರ್ತಕ್ಕಂಥ ಅಗಾಧ ಪ್ರತಿಭೆಯನ್ನು ನಾವು ವರ್ಗಾಕ್ಬೇಕಾದ್ರೆ ನಾವು ಈ ಒಂದು ಉಚಿತ ಟ್ಯೂಷನ್ ಮಾಡಬೇಕು ಅಂತ ಇದ್ದೀವಿ.